ಟೀಚರ್ಸ್ ಬನ್ನಿ, ಮಕ್ಕಳು ಮಲ್ಕೊಂಡಿದ್ದಾರೆ. ಬೇಗ ನಾನು ನಿಮಗೊಂದು FRS ಬಗ್ಗೆ ಒಂದು ಸಿಂಪಲ್ ಆಗಿರೋ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ನಿಧಾನವಾಗಿ ಹಂಗೆ ನಾನು ಹೇಳ್ತೀನಿ. ನಮಸ್ಕಾರ ಟೀಚರ್ಸ್. ನಾನು FRS ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಮಾಡ್ತಾ ಇದ್ದೆ. ಪಾರ್ಟ್ 1 ಮಾಡಿದೆ, ಪಾರ್ಟ್ 2 ಮಾಡಿದೆ. ಆದ್ರೂ ಕೆಲವು ಟೀಚರ್ಸ್ದು ಇನ್ನೂ ಪೆಂಡಿಂಗ್ ಇದೆ, ಬರ್ತಾ ಇಲ್ಲ, ಯಾವ ಥರ ಏನು ಅಂತ ನೀವು ಕೇಳ್ತಾ ಇದ್ರಿ ನನ್ನ. ಸೊ ಇದ್ರಲ್ಲಿ ನಾನು ನಿಮಗೆ ಫೈನಲ್ ಆಗಿ ಒಂದು ಹೇಳೋಣ ಅಂತ. ಯಾಕಂದರೆ ನಾನು ಹೇಳ್ತಾ ಇರೋದನ್ನ ನೀವು ನೋಡ್ತಾ ಇಲ್ಲ, ವಿಡಿಯೋನ ಸರಿಯಾಗಿ ಅರ್ಥ ಮಾಡ್ಕೊತಾ ಇಲ್ಲ. ಸೊ ಹಾಗಾಗಿ ನೀವು ಬರ್ತಾ ಇಲ್ಲ. ನಾನು ಮಾಡಿದ್ದು ನನಗೆ ಬಂದಿದ್ದನ್ನ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಾವೀಗ FRS ಏನು ಸ್ಟ್ರಕ್ ಆಗ್ತಾ ಇದೆಯಲ್ಲ, ಸೊ ಅದನ್ನ ಯಾವ ರೀತಿಯಾಗಿ ಫಾಲೋ ಮಾಡೋದು ಅಂತ ನಾನು ನಿಮಗೆ ಒಂದು ಸ್ಟೆಪ್ಸ್ನ ಹೇಳ್ತೀನಿ. ಆ ಸ್ಟೆಪ್ಸ್ನ ಇದು ಮಾಡ್ಕೊಂಡು ನೀವು FRSನ ಮಾಡ್ಕೊಳ್ಳಿ. ಈಗ ನಾವು ಬೆನಿಫಿಷರಿಗೆ ಹೋಗಿ ನಾವು ರೀಕ್ಯಾಪ್ಚರ್ ಮಾಡ್ತೀವಲ್ಲ ಟೀಚರ್ಸ್, ಫಸ್ಟ್ ಮೇನ್ ನೀವು ತಿಳ್ಕೊಳ್ಳಿ. ನೀವು ಇಷ್ಟು ವಿಡಿಯೋ ನೋಡ್ತೀರಾ, ಬಿಡ್ತೀರಾ, ಇದು ನನಗೆ ಗೊತ್ತು ಅಂತ ಹೇಳಿ ಬಿಟ್ಬಿಡ್ತೀರಾ. ಅದು ನಿಮಗೆ ನೀವು ವಿಡಿಯೋ ಮಾಡ್ಬೇಕಾದ್ರೆ ನಿಮ್ಗೆ ಏನೂ ಉಪಯೋಗ ಆಗಲ್ಲ. ಪ್ಲೀಸ್ ಒಂದು 5 ನಿಮಿಷ ನೀವು ಟೈಮ್ ಕೊಡಿ. ನೀವೇ ಇನ್ನೊಬ್ಬ ಟೀಚರ್ಸ್ಗೆ ಹೇಳ್ಬೋದು, ಇದು ಹಂಗಲ್ಲ ಹಿಂಗೆ ಅಂತ ಹೇಳ್ಬೋದು. ಓಕೆನಾ? ಆಮೇಲೆ ಇನ್ನೊಂದು ಟೀಚರ್ಸ್, FRS ಮಾಡ್ಬೇಕಾದ್ರೆ ಎಲ್ಲರೂ ಒಂದು ಕನ್ನಡಕನ ಯೂಸ್ ಮಾಡಿ, ಹಂಗೆ ಡೈರೆಕ್ಟ್ ನೀವು ಇದು ಮಾಡಬೇಡ್ರಿ. ನನಗೂ ಏನು ನಂಬರ್ ಇಲ್ಲ ಏನಿಲ್ಲ, ಅದೇ ನಾನು FRS ಮಾಡ್ಬೇಕಾದ್ರೆ ಯಾವಾಗಲೂ ನಾನು ಚಸ್ಮಾ ಹಾಕೊಂಡೆ FRS ಮಾಡೋದು. ಯಾಕಂದ್ರೆ ನಮಗೆ ಐ ಪ್ರೊಟೆಕ್ಷನ್ ತುಂಬಾ ಮುಖ್ಯ. ಕೆಲವೊಂದು ಟೀಚರ್ಸ್ ತುಂಬಾ ಕಮ್ಮಿ ಇರುತ್ತೆ, ಫಲಾನುಭವಿಗಳು, ಒಂದು ಗರ್ಭಿಣಿ, ಒಂದು ಬಾಣಂತಿ, 10 ಮಕ್ಕಳು ಇರ್ತವೆ. ಸೊ ಆ ಥರದವ್ರಿಗೆ ಏನು ಸಮಸ್ಯೆ ಇಲ್ಲ. ಆದ್ರೆ ದೊಡ್ಡ ಒಂದು ಅಂಗನವಾಡಿಗಳಿಗೆ ಒಂದು 15 ಜನ ಗರ್ಭಿಣಿ, ಒಂದು 10 ಜನ ಬಾಣಂತಿ, ಒಂದು 30-40 ಜನ ಮಕ್ಕಳು ಆ ಥರ ಇದ್ದಾಗ FRS ಮಾಡೋಕ್ಕೆ ಕಣ್ಣಿಗೆಲ್ಲ ತುಂಬಾ ಸಮಸ್ಯೆ ಆಗುತ್ತೆ. ನಿಮಗೆ ನಂಬರ್ ಇರ್ಲಿ ಬಿಡ್ಲಿ, ನೀವು ಐ ಪ್ರೊಟೆಕ್ಷನ್ಗೋಸ್ಕರ ಒಂದು ಚಸ್ಮಾನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನಮ್ಮ ಆರೋಗ್ಯನ, ನಮ್ಮ ಇದನ್ನ ಬೇರೆ ಯಾರು ಹೇಳಲ್ಲ. ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕು, ನಾವೇ ಕಂಡ್ಕೋಬೇಕು. ಸೊ ಯಾರೇ FRS ಮಾಡ್ಬೇಕಾದ್ರೆ ಒಂದು ಚಸ್ಮಾ ಹಾಕೊಂಡು ಮಾಡಿ. ಸರಿ, ಈಗ ನಾನು ಯಾವ ರೀತಿ ಅಂತ ಹೇಳ್ತೀನಿ. ಈಗ ನಾವು ಬೆನಿಫಿಷಿಯರಲ್ಲಿ ನಾವು ಫಸ್ಟ್ ಹೋಗಿ ರೀಕ್ಯಾಪ್ಚರ್ ಮಾಡ್ತೀವಲ್ಲ, ರೀಕ್ಯಾಪ್ಚರ್ ಮಾಡಿದ ತಕ್ಷಣ ನೀವು ಬಂದು PHR ಹೋಗಿ ಬಂದಿಲ್ಲ ಅಂತ ಅನ್ಕೊಂತ ಕೂಡ್ಬೇಡಿ ಟೀಚರ್ಸ್, ಅದು ಬರಲ್ಲ ಕೂಡ. ನಾವು ಬೆನಿಫಿಷಿಯರಿ ಹೋಗಿ ಫೋಟೋ ಕ್ಯಾಪ್ಚರ್ ಮಾಡಿದ್ಮೇಲೆ ಒಂದು 3-4 ಅವರ್ಸ್ನ ಬಿಡಬೇಕು ಅಂತ ಹೇಳಿದ್ದೀನಿ. 3-4 ಅವರ್ಸ್ ಬಿಟ್ಟು ಆಮೇಲೆ ನೀವು PHR ಹೋಗಿ ಅಂತ ಹೇಳಿದ್ದೀನಿ. ಓಕೆನಾ? ಈಗ ಬೆನಿಫಿಷಿಯರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿದ್ವಿ ಅಂತ ಹೇಳ್ಕೊಡಿ. ಈಗ 3 ಅವರ್ಸ್ ಆಯ್ತು ಅನ್ಕೋರಿ. ನೀವು ಎಲ್ಲಿ PHR ಹೋಗ್ಬಿಟ್ಟು ನೋಡ್ತಾ ಇದ್ದೀರಾ, ಇನ್ನೂ ಬ್ಲೂ ಬಂದಿಲ್ಲ. ಓಕೆ, ನಿಮ್ ಸಮಸ್ಯೆ ನನಗೆ ಅರ್ಥ ಆಯ್ತು. ಓಕೆ, ಬಂದಿಲ್ಲ. ಓಕೆ, ಅವಾಗ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಫೋನ್ ಅಲ್ಲಿ ಪೋರ್ಷನ್ ಟ್ರ್ಯಾಕರ್ ಆ್ಯಪ್ ಇದೆಯಲ್ಲ, ಅದನ್ನ ಈಗ ಗಟ್ಟಿಗೆ ಒತ್ತಿ ಇಡ್ಕೊರಿ. ಅಲ್ಲಿ ಐ ಸಿಂಬಲ್ ಬರುತ್ತೆ. ಓಕೆನಾ? ಐ ಸಿಂಬಲ್ ಬಂದ ತಕ್ಷಣ ಈ ತರ ಪೋರ್ಷನ್ ಟ್ರ್ಯಾಕರ್ ಆ್ಯಪ್ ಓಪನ್ ಆಗುತ್ತೆ. ಓಕೆನಾ? ಈ ಥರ ಪೋರ್ಷನ್ ಟ್ರ್ಯಾಕರ್ ಆ್ಯಪ್ ಓಪನ್ ಆದಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಟಿಫಿಕೇಷನ್ ಇದೆ, ಪರ್ಮಿಷನ್ ಇದೆ, ಸ್ಟೋರೇಜ್ ಮತ್ತು ಆ್ಯಚ್ ಇದೆ. ಓಕೆನಾ? ಈ ಸ್ಟೋರೇಜ್ ಮತ್ತು ಆ್ಯಚ್ನ ಕ್ಲಿಕ್ ಮಾಡೋಣ. ಓಕೆನಾ? ಇಲ್ಲಿ ಕ್ಲಿಯರ್ ಸ್ಟೋರೇಜ್ ಮತ್ತು ಕ್ಲಿಯರ್ ಆ್ಯಚ್ ಅಂತಿದೆ. ಇಲ್ಲಿ ಕ್ಲಿಯರ್ ಸ್ಟೋರೇಜಿಗೆ ಹೋಗೋಣ. ಅಲ್ಲಿ ಡಿಲೀಟ್ ಅಂತ ಬರುತ್ತೆ, ನಾವು ಡಿಲೀಟ್ ಅಂತ ಕೊಡೋಣ. ಓಕೆನಾ? ಓಕೆ, ಈಗ ಡಾಟಾ ಡಿಲೀಟ್ ಆಯಿತು. ನಾವಿಲ್ಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದ್ವಾ? ಅವಾಗ ಇಲ್ಲಿ ಪರ್ಮಿಷನಲ್ಲಿ ನಮಗೆ ಏನೂ ಇರಲ್ಲ. ಅವಾಗ ಪರ್ಮಿಷನಿಗೆ ಹೋಗ್ಬಿಟ್ಟು ನಾವು ಕ್ಯಾಮ್ರಾ ಅಲೋ ಕೊಡಬೇಕು, ಲೊಕೇಶನ್ ಅಲೋ ಕೊಡಬೇಕು. ಇಲ್ಲಿ ನಾನು ಮಾಡಿದ್ದೀನಿ, ಅದಕ್ಕೆ ತೋರಿಸ್ತಾ ಇದೆ. ಅಲ್ಲಿ ಅಲೋ ಕೊಡಬೇಕು ನೀವು. ಅವಾಗ ಅಲೋ ಕೊಟ್ಟಾಗ ನೀವು ಮತ್ತೆ ನೆಕ್ಸ್ಟ್ ಬ್ಯಾಕ್ ಬರಬೇಕು. ಈ ಥರ ಅಲ್ಲಿ ನಾಟ್ ಅಲೋಡ್ ಅಂತ ಇರುತ್ತೆ, ನೀವು ಅಲೋಡ್ ಕೊಡಬೇಕು. ಪರ್ಮಿಷನಲ್ಲಿ ಯಾವಾಗಲೂ ಕ್ಯಾಮ್ರಾ ಮತ್ತು ಲೊಕೇಶನ್ ಆನಲ್ಲಿ ಇರಬೇಕು. ಓಕೆನಾ? ಮತ್ತೀಗ ಬ್ಯಾಕ್ ಹೋಗೋಣ. ಆಯಿತಾ? ಈಗ ಬ್ಯಾಕ್ ಹೋದಾಗ ನಾವು ನೆಕ್ಸ್ಟ್ ಪೋರ್ಷನ್ ಟ್ರ್ಯಾಕರಿಗೆ ಹೋಗಿ ನಾವು ಈಗ ಮತ್ತೆ ಇದು ಫಸ್ಟಿಂದನೂ ನಮಗೆ ಪ್ರೊಸೀಜರ್ ಕೇಳುತ್ತೆ. ಈಗ ನಾವು ಡಾಟಾ ಅಲ್ಲಿ ಡಿಲೀಟ್ ಮಾಡಿರ್ತೀವಲ್ಲ, ಇದು ಡಾಟಾ ಡಿಲೀಟ್ ಮಾಡೋದ್ರಿಂದ ನಮ್ಗೆ ಯಾವ ಸಮಸ್ಯೆನೇ ಆಗಲ್ಲ. ನಮ್ಮ ಯಾವ ಫಲಾನುಭವಿನೂ ಎಲ್ಲಿಗೂ ಹೋಗಲ್ಲ, ನಾವು FRS ಮಾಡಿದ್ದು ಹೋಗಲ್ಲ, ತೂಕ ಹಾಕಿದ್ದು ಹೋಗಲ್ಲ, ಅಟೆಂಡೆನ್ಸು, ಮಾರ್ನಿಂಗ್ ಸ್ನ್ಯಾಕ್ಸು, ಇದು ಏನು ಶಾಲೆ ಓಪನ್ ಮಾಡಿದ್ದು, ಅದು ಯಾವುದೂ ಹೋಗಲ್ಲ. ನೆಕ್ಸ್ಟ್ ಈಗ ಅದು ಪ್ರೊಸೀಜರ್ ಕೇಳ್ತಾ ಇದೆ. ಇದು ಸ್ಟಾರ್ಟಿಂಗ್ ಪ್ರೊಸೀಜರ್, ನಿಮಗೆ ಗೊತ್ತಿರೋದೆ. ಓಕೆ, ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಬೇಕೋ ಅದನ್ನು ತಗೊಳ್ಳಿ. ನೆಕ್ಸ್ಟ್ ಲಾಗಿನ್ ಕೊಡೋಣ. ಲಾಗಿನ್ ಕೊಟ್ಟು ಡೈಲಿ ಟ್ರ್ಯಾಕಿಂಗಿಗೆ ಹೋಗೋಣ. ಓಕೆ, ಇಲ್ಲಿ ಸ್ಕೂಲ್ ಓಪನ್ ಆಗಿರೋದು ಹಂಗೆ ಇದೆ. ಫೋಟೋ ಒಂದೇ ಕ್ಯಾಪ್ಚರ್ ಆಗಿರೋ ಡಿಲೀಟ್ ಆಗಿದೆ.
ಮತ್ತು ಇಲ್ಲಿ ಅಟೆಂಡೆನ್ಸ್ ಅದು ಫೋಟೋ ಕ್ಯಾಪ್ಚರ್ ಡಿಲೀಟ್ ಆದರೆ ಆಲ್ರೆಡಿ ಇದನ್ನು ಡಿಲೀಟ್ ಆಗಿಬಿಡುತ್ತೆ. HCM ಕೊಟ್ಟಿರೋದಿದೆ, ಆ್ಯಕ್ಟಿವಿಟಿ ಇದೆ. ಸೊ ಇಲ್ಲಿ ನಾವು ಫೋಟೋ ಕ್ಯಾಪ್ಚರ್ ಒಂದು ಮಾಡ್ಕೋಬೇಕು. ಓಕೆನಾ, ನಾವು ಆ ಥರ ಪ್ರೊಸೀಜರ್ ಫಾಲೋ ಮಾಡಿದಾಗ ಫೋಟೋ ಕ್ಯಾಪ್ಚರ್ ಮಾಡಬೇಕು, ಅಟೆಂಡೆನ್ಸ್ ಮಾರ್ನಿಂಗ್ ಸ್ನ್ಯಾಕ್ಸ್ ಹಾಕಬೇಕು. ಸರಿ, ಈಗ ಅದು ಬಿಡ್ತೀನಿ. ಈಗ ನಾವು ಇಲ್ಲಿ ಏನೋ ಪ್ರೆಗ್ನೆಂಟ್ ಇರುತ್ತಾ, ಲ್ಯಾಕ್ಟಿಂಗ್ ಮದರ್ ಇರುತ್ತಾ, ಮಕ್ಳು ಇರ್ತವೆ, ನಾನು ಆಲ್ರೆಡಿ ಅವತ್ತೇ ಎಲ್ಲ ಕಂಪ್ಲೀಟ್ ಆಗಿತ್ತಲ್ಲ, ಇವತ್ತು ಯಾವುದು ತೋರಿಸ್ತಾ ಇಲ್ಲ. ಅಲ್ಲಿಗೆ ಹೋದಾಗ ಈಗ ನಂದು ಯಾವುದೋ ಒಂದು ಗರ್ಭಿಣಿ ಇತ್ತು ಅನ್ಕೋರಿ, ಇಲ್ಲಿ ಬ್ಲೂ ಕಲರಲ್ಲಿ ಇತ್ತು ಅನ್ಕೋರಿ, ಅದನ್ನು ನಾವು ಕ್ಲಿಕ್ ಮಾಡಿದ್ಮೇಲೆ ನಾವು ಹಿಂಗೆ ಓಪನ್ ಮಾಡಿದರೆ ಆಲ್ರೆಡಿ ಕೆಳಗಡೆ ಬ್ಲೂ ಕಲರಲ್ಲಿ ಬರುತ್ತೆ. ಸೊ ನೀವು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡದೆ ನಾನು ರೀಕ್ಯಾಪ್ಚರ್ ಮಾಡಿದ ತಕ್ಷಣವೇ ನೀವು ಬೆನಿಫಿಷಿಯರಿಗೆ ಇದು ಏನು THRಗೆ ಬರುತ್ತೆ ಅನ್ನೋದು ಸುಳ್ಳು. ಅದು ಬರಲ್ಲ, ಅಲ್ಲಿ ಸರ್ವರ್ ಬ್ಯುಸಿ ಇರುತ್ತೆ. ನಾವು ರೀಕ್ಯಾಪ್ಚರ್ ಮಾಡಿರ್ತೀವಿ, ಅದು ನಮಗೆ THR ಅಲ್ಲಿ ಪ್ರೊಸೀಡ್ ಆಗೋಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕು. ಟೀಚರ್ಸ್, ನೀವು ಸ್ವಲ್ಪ ಸಮಯ ಬಿಟ್ಟು ಆಮೇಲೆ ನೀವು ಅದನ್ನ ನೋಡಿದ್ರೆ ನಿಮ್ಗೆ ಬ್ಲೂ ಅಲ್ಲಿ ಬಂದಿರುತ್ತೆ. ಓಕೆನಾ, ಒಂದ್ ವೇಳೆ ಬಂದಿಲ್ಲ ಅಂದ್ರೆ ನಾನು ಈಗ ಏನಾದ್ರು ಪೋಷನ್ ಟ್ರ್ಯಾಕರ್ ಹಿಡ್ಕೊಂಡು ಅದೇನು ಸ್ಟೆಪ್ಸ್ ಹೇಳಿದ್ದಲ್ಲ ಆ ಸ್ಟೆಪ್ಸ್ನ ಫಾಲೋ ಮಾಡಿ, ನಿಜವಾಗ್ಲೂ ಬಂದಿರುತ್ತೆ ಅದು. ಯಾಕಂದ್ರೆ ನಾನು ಆ ಥರ ಮಾಡಿದ್ದೀನಿ. ಕೆಲವೊಬ್ರು ಈ ವಿಡಿಯೋ ನೋಡಿ ನನಗೆ ಕಾಮೆಂಟ್ ಕೂಡ ಮಾಡಿದ್ದಾರೆ, ಟೀಚರ್ಸ್ ನಾನು ಮಾಡಿದ್ದೀನಿ ನನಗೆ ಬಂದಿದೆ ಅಂತ ಹೇಳಿದ್ದಾರೆ. ಅದೇ ಥರನೇ ಯಾರಿಗಾದ್ರೂ ತುಂಬ ಕ್ರಿಟಿಕಲ್ ಅನಿಸುತ್ತೋ FRS ಮಾಡೋಕ್ಕೆ, ಯಾವ ಒಂದು ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಒಂದು ಫಲಾನುಭವಿ ಆಗಿರ್ಬೋದು ಕ್ರಿಟಿಕಲ್ ಅನಿಸುತ್ತೆ. ಸೊ ಅವಾಗ ನೀವು ಈ ಸ್ಟೆಪ್ಸ್ನ ಫಾಲೋ ಮಾಡಿ ನಿಜವಾಗ್ಲೂ ಅದು FRS ಸಕ್ಸಸ್ಫುಲ್ ಆಗುತ್ತೆ, ಅವ್ರಿಗೆ THR ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳ್ತಾ, ಸೊ ಯಾವಾಗ FRS ಮಾಡಬೇಕಾದ್ರೆ ಚಸ್ಮಾ ಹಾಕೋರಿ, ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಟೀಚರ್ಸ್.